ಲಾಂಛನ ಮೆರಗು ಸ್ವರ್ಗ ಸದಕ್ಕೆ ಸರಿ ಹೋಲುವಂತಿರೇ ಲಾಂಛನ ಮೆರಗು ಸ್ವರ್ಗ ಸದಕ್ಕೆ ಸರಿ ಹೋಲುವಂತಿರೇ ನಾರ್ತಸ್ವರ ಸಂಪನ್ನ ಕೀರ್ತಿ ಮಣಿಮುಕುಟ ಮರ್ಧನನಿಗೆ ದೂರೋದರ ನಿಪುಣ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸೋದರ ದುಶ್ಯಾಸನೋದಿಗಳಿರಲು ಎಣೈವರೆಯನಗೆ ಪಿತಾಮಹ ಆಚಾರ್ಯರೇ ಎದುರ ಸೋಟಿರುವರೆ ನನಗೆ ಸರಿ ಸೋಟಿರುವರೆ ಸೋಟಿರುವರೆ ನನಗೆ ಸರಿ ಸೋಟಿರುವರೆ ಗುರುಕುಲ ಸಿಂಗ್ ಮಾತನದಿ ಚಲವ ಬಿಡದೆ ಚೌರ್ಯದಿಯೇ ಕೈಕದರೆ ಎನಿಸಿ ಬಾಳ್ತು ಗುರುಕುಲ ಸಿಂಗ್ ಮಾತನದಿ ಚಲವ ಬಿಡದೆ ಚೌರ್ಯದಿಯೇ ಕೈಕದರೆ ಎನಿಸಿ ಬಾಳುತ್ತಿದೆ ಸೋಟಿ ಇರುವರೆ ನನಗೆ ಸರಿ ಸೋಟಿ ಇರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡುವೆನು ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡು ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕಣ್ಣ ಶತ್ರುಗಳನ್ನು ಬಿಡುವನೇ ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕಣ್ಣ ಶತ್ರುಗಳನ್ನು ಬಿಡುವನೇ ಅರ್ಜುನರವರನ್ನು ವಧಿಸದಿರುವನೇ ಅರ್ಜುನರವರನ್ನು ವಧಿಸದಿರುವನೇ ಸಹೋದರ ಅಗ್ರಜ ಹೀಗಿರುವಲ್ಲಿ ಸೋಟಿ ಇರುವರೆ ನನಗೆ ಸರಿ ಸೋಟಿ ಇರುವರೆ ಸೋಟಿ ಇರುವರೆ ನನಗೆ ಸರಿ ಸೋಟಿ ಇರುವರೆ ಗುರುಕುಲ ಸಿಂಗ್ ಮಾತನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿ ಬಾಳ್ ಗುರುಕುಲ ಸಿಂಗ್ ಮಾತನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿ ಬಾಳ್ ಸೋಟಿ ಇರುವರೆ ನನಗೆ ಸರಿ ಸೋಟಿ ಇರುವರೆ ಪಿತಾಮಹ ಗುರುಗಳೇ ಸಾವಿಗರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ಆ ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಕೃಷ್ಣನನ್ನು ನಂಬಿಕೊಂಡು ರಾಯಭಾರಿಯನ್ನಾಗಿ ಕಳಿಸಿರುವರಂತೆ ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಅವರ ಶೌರ್ಯ ಎಷ್ಟರ ಮಟ್ಟಿಗಿದೆ ನೋಡಿದಿರಾ ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದಾದರೆ ಕೊಡು ದುರ್ಯೋಧನ ಇಲ್ಲವಾದರೆ ಯುದ್ಧವು ಸಿದ್ಧವಲ್ಲವೇ ಯುದ್ಧ ನೋಡೋದಕ್ಕೆ ಸಿದ್ಧ ನಾನದರ ದೀಕ್ಷಾ ಬದ್ಧ ಸಹಸ್ರಾರು ಯುದ್ಧ ಕೋವಿರೆ ನನ್ನ ಬಳಿ ಇರುವಾಗ ಯುದ್ಧದ ಭಯವನ್ನು ತೋರಿಸುವೆ ತಾತ ನನ್ನ ಬಳಿ ಅಕ್ಷೋಹಿಣಿ ಸೈನ್ಯವಿರುವುದು ಅದರ ಹಿಡಿತಕ್ಕೆ ಸಿಕ್ಕಿದವರು ಮೋತಿಸಿದ ಆನೆ ಕಾಡಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನುಣುಚು ನುಚ್ಚಾಗಿ ಹೋದರು ಸಹೋದರ ದುಶ್ಯಾಸನ ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು
ಸರಿಯಾದ ಕರ್ಮೋಪದೇಶಕನಾರು. ಓರಿನಿಂದಾಗತಕ್ಕಾದ ಕಾರ್ಯಕ್ಕೆ ಚಂದ್ರಾಯುಧ ಏಕೆ ಅಣ್ಣ? ಆ ಪಾಂಡವರನ್ನು ಜಯಿಸಲು ನಾನಿಲ್ಲವೇ ಮತ್ತು ನಮ್ಮ ವೀರ ಕರ್ಣನಿಲ್ಲವೇ? ಪೂಜ್ಯ ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಪುರುಷೋತ್ತಮರು ಬರಲಿ ಬರಲಿ, ಬಹಳ ಸಂತೋಷ. ಹೌದು, ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜ ಪುರುಷ ಶ್ರೇಷ್ಠ ನಾನಿರುವಾಗ ಓದನ ಕಾಯುವ ಗೋಪಾಲನ ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಈ ದರಿದ್ರ ವಿದುರ ಮನೆಗೆ ಹೋದನಂತೆ. ಎಷ್ಟೇ ಆಗಲಿ ಅವನ ತಿರುಪೆ ಬುದ್ಧಿ ಎಲ್ಲಿ ತಾನೇ ಹೋಗಿತು? ವಿದುರ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೇಳಲು ಚಕ್ರವರ್ತಿ ಆದಿನವಳಿಗೆ ಯಾಚನೆಯಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕು ಎನ್ನುವ ವಿಚಾರವನ್ನು ಚಕ್ರೇಶ್ವರನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ನೀನು ಅಧೀನನು. ರೋಗಿಗೆ ಅಪತ್ಯ ಹೊರಿಸುವಂತೆ ಪಂಥ್ಯಕ್ಕೆ ಎಂದೂ ರಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಪಕ್ಕದಿಂದ ಈ ರೀತಿ ಮಾತನಾಡುತ್ತಿರುವೆ. ವೇದುರ, ಒದರದಿರಲು ವಿದುರ ಚದರದೆ, ಬದುಕಿ ಒದರದಿರಲು ವಿದುರ ಚದರದೆ. ಒದರದಿರಲು ವಿದುರ ಚದರದೆ, ಬದುಕಿ ಒದರದಿರಲು ವಿದುರ ಚದರದೆ. ರಂಗದ ಸಭೆಯಲ್ಲಿ ಜರುಗಲಿ ಕೌರವನ ಎದುರ. ರಂಗದ ಸಭೆಯಲ್ಲಿ ಜರುಗಲಿ ಕೌರವ ದುಡಿದೆಯ ಕರೆದುಕೊಳ್ಳುವ ತಂತ್ರಗಳು. ದುಡಿದೆಯ ಕರೆದುಕೊಳ್ಳುವ ತಂತ್ರಗಳು. ಒದರದಿರಲು ವಿದುರ ಚದರದೆ, ಬದುಕಿ ಒದರದಿರಲು ವಿದುರ ಚದರದೆ. ಎದುರ ತಬ್ಬಲಿಯ ಮಗನೇನ ಪರದೇಶಿ, ಎಬ್ಬಲಿಯ ಗರ್ಭವನ್ನು ಭೇದಿಸುವ ಜಗದೆ. ತಬ್ಬಲಿಯ ಮಗನೇನ ಪರದೇಶಿ, ಎಬ್ಬಲಿಯ ಗರ್ಭವನ್ನು ಭೇದಿಸುವ ಜಗದೆ. ತಡುವೈರಿ ಪಾಂಡವರ ದೊರೆಗಳಿಸಿ, ಚಲದಂತ ಮಲ್ಲನ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ತರುವೈರಿ ಪಾಂಡವರ ದೊರೆಗಿಳಿಸಿ, ಚಲದಂತ ಮಲ್ಲನ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲು ವಿದುರ ಚದರದೆ, ಬದುಕಿ ಒದರದಿರಲು ವಿದುರ ಚದರದೆ. ಒದರದಿರಲು ವಿದುರ ಚದರದೆ, ಒದರದಿರಲು ವಿದುರ ಚದರದೆ. ಸಹೋದರ, ಹಿರಿಯವನು ಪೂಜ್ಯರಿಂದ ಸುಮ್ಮನಿತ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವನು. ಇವನನ್ನು ಈ ಸಭೆಯಿಂದ ವಿದುರ, ನಮ್ಮ ಅಣ್ಣನಿಗೆ ಉಪದೇಶ ಮಾಡುವಷ್ಟು ಮಹಾಜ್ಞಾನಿಯನ್ನು ನೀನು ಅಪ್ಪಳಿಸಿ ಬಿಟ್ಟನು. ಆಚಾರ ವಿದುರ, ಸಾಕು ಸಾಕು ಸಾಕು. ವಿದುರನ ನೀತಿ ಸಾಕು ಬೇಕೆಂದರುವಯ, ಬೇಕು ಬೇಕೆಂದರುವಯ, ಸಾಕು ಬೇಕೆಂದರುವಯ. ಸಾಕು ವಿದುರನ ನೀತಿ ಸಾಕು ಬೇಕೆಂದರುವಯ, ಬೇಕು ಬೇಕೆಂದರುವಯ, ಸಾಕು ಬೇಕೆಂದರುವಯ. ಸಹೋದರ, ಯೋಚನೆ ಮಾಡುವ ಕೃಷ್ಣಗುಣಿನ ಒಂದೆಚ್ಚಿದ ಮಾತುಗಳೇ ಕಥಲ. ಯೋಚನೆ ಮಾಡುವ ಕೃಷ್ಣಗುಣಿನ ಒಂದೆಚ್ಚಿದ ಮಾತುಗಳೇ ಕಥಲ. ಸಾಕು ವಿದುರನೇ ನೀತಿ ಸಾಕು ಬೇಕೆಂದರುವಯ, ಸಾಕು ಬೇಕೆಂದರುವಯ, ಸಾಕು ಬೇಕೆಂದರುವಯ. ಎಲ್ಲವೋ ವಿದುರ, ನಮ್ಮ ಅಣ್ಣನಿಗೆ ಉಪದೇಶ ಮಾಡುವಷ್ಟು ಮಹಾಜ್ಞಾನಿಯನ್ನು ನೀನು ಅಪ್ಪಳಿಸಿ ಬಿಟ್ಟರು. ಎಚ್ಚರ, ಮೊದಲು ನಮ್ಮ ಸಭೆಯನ್ನು ಒಟ್ಟು ಹೊರಡು. ಸುಯೋಧನ,
ಸಭೆಯಿಂದ ತೆಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ ಅವಿವೇಕಿ. ಈಗ ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯನೀತಿಗಳನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣನನ್ನು ಜರಿದಾಡುವೆಯಲ್ಲ, ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವನೆಂದು ತಿಳಿದಿದ್ದೆನು. ಇಂದು ನೀನು ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ತಿನ್ನ ತೊಡೆಯ ಪ್ರಹರಿಸಿ ಕೊಲ್ಲುವಾಗ ತಡೆಯಬೇಕೆಂದಿದ್ದ ಈ ಬಿಲ್ಲನ್ನು ಈಗಲೇ ಮರಿದು ಬಿಸಾಡುವೆನು. ಪ್ರಮೋದವಾಯಿತು ಸುಯೋಧನ, ಪ್ರಮೋದವಾಯಿತು. ಪೂಜ್ಯ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ. ಇವರೇನಾದರೂ ಧನುರ್ಧಾರಿಯಾಗಿ ನಿಂತಿದ್ದೇ ಆಗಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕಾರಣ ಶಾಮಕವೇನಂತೂ ಮವೇಶ್ವರ ಕುವರನ ಮೆಚ್ಚಿಸಿ ವರಮವೇಶ್ವರ ಕುವರನ ಮೆಚ್ಚಿಸಿ ವರಚಾಪವನಿಟ್ಟು ಯೋನಗೆ ಸರಿ ಸಮನಾರಿವರೇ ಕರ್ಣ ಕರ್ಣ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ದೊಡ್ಡ ಬೆದರಿಕೆ ಎದುರುವುದೇ? ಇವನು ಎಂದು ತಾನೇ ಬಿಲ್ಲ ಹಿಡಿದು ಯುದ್ಧ ಮಾಡಿರುವನು, ಅಥವಾ ಇವನೊಂದಲ್ಪ ಬಿಲ್ಲಿನಿಂದ ಹೋಗಬಹುದಾದ ಸಹಾಯವಾದರೂ ಏನು? ನೀನು ಚಿಂತಿಸಬೇಡ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ, ಕೃಷ್ಣನು ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದೆ ಆದರೆ ಅಂತವರು ಈ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗಿತ್ತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು. ಇದೇ ಅಣ್ಣ, ಸಿದ್ಧವಾಗಿರುವುದು, ತೆಗೆದುಕೊಳ್ಳಿ. ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಓದಿದ ನಾನು ದೋರಿಕೆಗೆ ಹೋದಾಗ ಕೃಷ್ಣನು ಹಗಲಿನಲ್ಲೇ ನಿದ್ದವಂತೆ ನಟಿಸಿ ನನ್ನನ್ನು ಬಹಳ ವಿಧವಾಗಿ ಕಾಡಿದನು. ಈಗ ಅದರ ಪ್ರತಿಕಾರವನ್ನು ತೀರಿಸಿಕೊಳ್ಳುವೆನು. ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಧರ್ಮಕಾಂಡವ ಕರ್ಮ ಪಾಹಿಮ, ಧರ್ಮಕಾಂಡವ ಧರ್ಮವೇ ಜಯವು, ಧರ್ಮವೇ ಲಯವು, ಧರ್ಮವೇ ಜಯವು, ಧರ್ಮವೇ ಲಯವು, ಮರ್ಮವ ನರಿತು ನಿನಲೆಲ್ಲ ಮನುಜ, ಮರ್ಮವ ನರಿತು ನಿನಲೆ ಕಂಡ ಮನುಜ. ಧರ್ಮಕಾಂಡವ ಕರ್ಮ ಪಾಹಿಮ, ಧರ್ಮಕಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ, ನಾನು ನನ್ನದು ಎಂಬ ಮಮಕಾರ ನಿನಗೇಕೋ, ಮಣ್ಣಿನಲ್ಲೇ ಹುಟ್ಟಿ ಮನುಜ 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 ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ
ಆಹಾ, ಈ ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದರು. ಈ ದುರಹಂಕಾರಿಯು ತಲೆ ಎತ್ತಿ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಸುಯೋಧನ, ನೀರು ಕೊಡಂತ ಉಂಟು ಭಾವ, ಇದ್ದಮ್ಮ ನೀನು ಬೇಡ. ಛೇ ಛೇ! ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೆನಲ್ಲ ಭಾವ. ಕೃಷ್ಣ, ಅಟ್ಟಹಾಸದಿಂದ ಶತ್ರುಗಳ ಎದೆ ಮೆಟ್ಟಿ ಗಟ್ಟಿಗಡ ದುರಂಧರನಾದ ಈ ಚಕ್ರೇಶ್ವರನು ನಿನ್ನಂತಹ ಡಾಂಬಿನಿಗನಿಗೆ ನಮಸ್ಕರಿಸುವುದೇ? ಕೃಷ್ಣ, ಸುಯೋಧನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ 100 ಜನಕ್ಕೆ ನಮಸ್ಕರಿಸಿರುವುದು ಹೆಮ್ಮೆ ಪಡಬೇಡ. ಓದಿರಲಿ ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು, ಇರಬಹುದೇ, ಇದ್ದೇ ಇದೆ. ಕುಳಿತುಕೋ ಪಾಂಡವರ ರಾಯಭಾರಿ, ಕುಳಿತುಕೋ. ಆಗಬಹುದು ಸುಯೋಧನ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತ ನೀನು ನಮ್ಮ ರೋಜ ನರ್ತನವನ್ನು ನೋಡುವೆ. ಏನಪ್ಪಣಿ? ನಮ್ಮ ರೋಜ ನರ್ತಕರನ್ನು ಬರಮಾಡಿ. ಆಗಬಹುದು ಮಹಾಪ್ರಭು. ತಬಲ ನಡೆಯೊಂದಿಗೆ ಕರ್ಕೊಂಡು ಬರ್ತಿದ್ದಾರೆ. ಕರುನಾಳು ಗುರುಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುನಾಳು ಗುರುಭೂಪರಾಜೇಶ್ವರ ರೂಪ ವಿಜಯ ಬಲ್ಲ ಕರ್ಣನ ಪರಮಾತ ಸೋದರ ಭಾವನ ಹಿತದಿ ಚಂದುರಾಲ ಪ್ರೇಮದ ಕುಮರ ಎಲ್ಲವ ಬಲ್ಲವ ಮಲ್ಲ ಕರುಣಾಳು ಗುರು ರಾಜೇಶ್ವರ ಗುರುವಂಶ ಕುಲ ತಿಲಕ್ ಮಗುಟೇಶ್ವರ ಕರುಣಾಳು ಗುರು ರಾಜೇಶ್ವರ. ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದಿ ಕೊಳಲನಾದದಿ ಜಗದ ಜನರ ಮರುಳುಗಳಿಪ್ಪ ಕೃಷ್ಣ ನಿನ್ನ ಮುತ್ತು ಪಾದಗಳಿಗೆ
ನರ್ತಕಿಯರ ಶಿರಸಾಷ್ಟಾಂಗ ನಿನ್ನ ಪಾದಕ್ಕೆ ನಮನಗಳು. ಕೃಷ್ಣ ಕೃಷ್ಣ. ಸಾಕು ನರ್ತಕಿ ನರ್ತಕಿಯರೇ, ಹೇಳಿ ಮತ್ತೊಮ್ಮೆ. ಸೂಲಕ್ಕೇರಿಸಿ ಬಿಟ್ಟೆನು, ಹೇಳಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯಾಗದ ದಾರಿ. ಕರುಣಾಳು ಗುರು ಭೂಪರಾಜೇಶ್ವರ ಕರುಣಾಳು ಗುರು ಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಯಾರಲ್ಲಿ ಅವರಲ್ಲಿ ಏನಪ್ಪಣೆ? ಈ ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕಟ್ಟಿಕೊಳ್ಳಿಸಿ. ನರ್ತಕಿಯರೇ ಬೆಳಗ್ಗೆಗೆ ನರ್ತಕಿಯರೇ, ಸೂಕ್ತವಾದ ಬಹುಮಾನವನ್ನು ಪವನ್ ಕಲ್ ಕೊಟ್ಟಿದ್ದಾರೆ, ಬೆಳಗ್ಗೆ ಇಸ್ಕೊಳ್ಳಿ. ನರ್ತನವನ್ನು ನೋಡಿದ್ದಾಯ್ತಲ್ಲ ಕೃಷ್ಣ, ಈಗ ನೀನು ಬಂದ ಸಮಾಚಾರವನ್ನು ತಿಳಿಸಬಹುದು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಮುಖ್ಯವಾದ ವಿಚಾರ ಮುಖ್ಯವಾದ ವಿಚಾರ ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೆ ಯಾವ ವಿಚಾರವಾದರೂ ತಿಳಿಸಬಹುದು, ಸಂತೋಷವಾಗಿ ಕೇಳುವೆನು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಿಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಇನ್ನು ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನೀವು ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸಿರು. ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯೂ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ: ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು, ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾ ಸದರೆ, ಕೇಳಿದಿರಾ ಪಾಂಡವರ ಈ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಾಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮುಗಿದಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಟ್ಟಾಸ
ಕಪಟವಂಚನ ಮೋಸ ಅಟ್ಟಾಸ ಅರಸು ಕುಲ ಧರ್ಮ ನಚಿಸಿದ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲಸದೇವ ಯಮಸುತ ಭೀಮಾರ್ಜುನನ ಕುಲಸದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರವನ್ನು ಕರ್ತವ್ಯವನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಬಿಟ್ಟ ವಿಚಾರ. ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದ್ದಿರಲ್ಲವೇ? ನಿಮ್ಮೆಲ್ಲರ ಸಲಹೆಗಳಂತೆ ಶ್ರೀಕೃಷ್ಣನ ಮಾತಿಗೆ ಮರು ಮಾತನಾಡುವುದು ಒಪ್ಪುವುದು ಶ್ರೇಯಸ್ಕರವು. ಸುಯೋಧನ ಶಾಂತಿ ಸಂಧಾನ ಸುಸಮಯ ವ್ಯರ್ಥಗೊಳಿಸುವುದರಿಂದ ಮುಂದೆ ಮೃತು ವಿಷವಾಗುವುದು. ಕುಮಾರ ದುರ್ಯೋಧನ, ಪಾಂಡವರು ನೀವಿಬ್ಬರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೂನ್ಯತನ ಬಾಳುವುದೇ ಉತ್ತಮ. ಇದು ಈ ಭೀಷ್ಮನ ಅಭಿಮತಗಳು. ಏತಕೇಹನುಜರ ಬಿಡು ಪಂಥ ಸಲ್ಲದು ವೈರ ಸ್ಥಿರವಲ್ಲ ವೈಭವ ಅಸ್ತಿನ ವೀರಾಜ್ಯ ಸ್ಥಿರವಲ್ಲ ವೈಭವ ಅಸ್ತಿನ ವೀರಾಜ್ಯ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ. ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ. ರಾಜ್ಯವನ್ನು ತುನಿ ಸೌಜನಿ ಮಾಡೈ, ರಾಜ್ಯವನ್ನು ತುನಿ ಸೌಜನಿ ಮಾಡೈ. ಏತನೆ ಅನುಜರ ಬಿಡು ಪಂಥ ಬಿಡು ಪಂಥ ಬಿಡು ಪಂಥ. ವತ್ಸ ದುರ್ಯೋಧನ, ಏತಕ್ಕೆ ಅನುಜರೋ ಬಿಡು ಪಂಥ ಏತಕ್ಕೆ ಅನುಜರೋ ಬಿಡು ಪಂಥ ರಾಜೇಂದ್ರ ಏತಕ್ಕೆ ಅನುಜರೋ ಬಿಡು ಪಂಥ ಸಾಧಿಸದಿರು ಹಠ
ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು, ಪಿತಾಮಹ ಭೀಷ್ಮನ ಉದ್ದೇಶವು, ನನ್ನ ಆದೇಶವು ಒಂದೇ ಆಗಿದೆ. ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಪಾಂಡವರು ನಿನಗೆ ಅನ್ಯರೇ, ಅವರು ನಿನಗೆ ಸಹೋದರರಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಆ ಪಾಂಡವರಿಗೂ ಸಹ ಅಷ್ಟೇ ಅಧಿಕಾರವಿರುವುದು. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಇದೇ ನನ್ನ ಅಭಿಮತ. ಹೊರಗಡೆ ಸುಯೋಧನ, ಓಹೋ, ಯಾರು? ವಿದುರ ಚಿಕ್ಕಪ್ಪ. ನೀತಿ ಆಳುವವರಲ್ಲಿ ನೀವು ಒಬ್ಬರು. ನೋಡಲಿ ನಿಮ್ಮ ಅರಣ್ಯ ರೋದನ. ಬಹುದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂಥವರಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ನಾನು ಈಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಸಹೋದರ, ಈಗ ನೀನು ಯೌವನ ಮದದಿಂದ ಗರ್ವಿತನಾಗಿವಿ, ರಾಜ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಹಿತೋಪದೇಶಗಳನ್ನು ಕೇಳಲಾರವು. ಆದರೂ ಕೇಳು, ನಿನ್ನ ಇಷ್ಟ ಆದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ವೇದರು, ಈ ನೀತಿಯನ್ನು ಓ ಪಾಂಡವರಿಗೆ ಹೇಳಬೇಕೆ? ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನಲ್ಲಿಯೇ ದೋಷಗಳು ಕಾಣುತ್ತಿರುವಲ್ಲ. ಆ ಪಾಂಡವರ ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಪಾತಿಯಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಓಂಬಡುವ ಬುದ್ಧಿಹೀನ ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಓಳಕು ನೀರಲ್ಲ ಕೃಷ್ಣ, ಓಳಕು ನೀರಲ್ಲ. ದುರ್ಯೋಧನ, ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಇದ್ದರೆ ನನ್ನೊಡನೆ ಜಯಿಸಿ ಪಡೆಯಲಿ. ಯುದ್ಧ ಮಾಡದಿದ್ದರೆ ಪುನಃ ಕಾಡಿಗೋಗಲಿ. ದುರ್ಯೋಧನ, ಕೃಷ್ಣ, ಅಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ಒಪ್ಪಟತ್ವ. ಏನಂದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ. ಬಲೆ ಚೆನ್ನಾಗಿ ಹೇಳಿದೆ. ಹೋಗಲ್ಲ ಕೃಷ್ಣ, ಈ ದುರ್ಯೋಧನನನ್ನು ಸದೆ ಬಡಿಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ. ಹೌದು ದುರಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ಓದಿಸಲೇಬೇಕೆಂದನಲ್ಲವೇ ಓ ನಿನ್ನ ಪಂಚಕ ಪಾಠ. ಹೌದು ದುರಹಂಕಾರ. ನಾವೇ ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಾಪಟಿಯ ಸ್ನೇಹವನ್ನು ಬಯಸಿದ್ರಲ್ಲವೇ ಆ ಪಾಂಡವರು. ಹೌದು ಸಹವಾಸದ ದುರ್ಯೋಧನ ದುಶ್ಯೋಸರನ್ನು ಪುಡಿಗೈದು ಈ ಅಖಂಡ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಓಡಿಸಲೇಬೇಕೆಂದರಲ್ಲವೇ ಓ ನಿನ್ನ ಪುಣ್ಯ ಪಾಂಡವರು. ಅದು ದುರಾಭಿಮಾನ. ನೋವೇ ಸಮರ್ಥರು, ನೋವೇ ಜಯಶೀಲರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರವಲ್ಲವೇ ಓ ನಿನ್ನ ಕುನ್ನಿ ಪಾಂಡವರು. ಅದು ದುರಾಭಿಮಾನ. ಛೇದ ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು. ಆಚಲ ಕಣ್ಣಿನಂತೆ ಆಚಲ. ಸೋಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ದುರ್ಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂದಿರುವರು.
ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂದಿರುವ ನಮ್ಮ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಹೊಗಳುತ್ತಿರುವುದು. ಹಿಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರೌದ್ರಾಂಶ ಸಂಭುತನಾದ ನಮ್ಮ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುತ್ತಿರುವುದು. ದುರ್ಯೋಧನ, ಕೃಷ್ಣ, ಅದರ ಅನುಭವ ನಿನಗೂ ಇರುವುದು. ಇನ್ನು ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಪಾರ್ಥ. ಸುಯೋಧನ, ಆತನ ಪರಾಕ್ರಮದ ಮುಂದೆ ನಿಮ್ಮವರ ಪರಾಕ್ರಮ ಏನೂ ನಡೆಯಲಾಗದು. ಇನ್ನು ಮಹಾಮೇಧವಿಗಳಾದ ನಕುಲ ಸಹದೇವರು. ಆಲೋಚಿಸು ಸುಯೋಧನ. ಒಳ್ಳೆಯವರ ಪರಾಕ್ರಮನ ಹೇಳ್ತಿರುವಲ್ಲ ಕೃಷ್ಣ. ಏನು ಕೈಲಾಗದ ಹೇಳಿ ಧರ್ಮರಾಯ ಸೋದ್ವಿ ಅಂತ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸಿದಿರುವ ನಯವಂಚಕ. ಏನು ಓ ಹೊಟ್ಟೆ ಮಾತ ಭೀಮ, ಬಂಡಿ ಅನ್ನವನ್ನು ತಿಂದು ಏಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜೇನೆ. ಒಂದು ವೇಳೆ ಕೊಂದಿದ್ದರೂ ಅದು ನಿನ್ನ ಕುತಂತ್ರದಿಂದ. ಎಂತಹ ಕೊಲೆ ಪಾತಕ ರುದ್ರಾಂಶ ಸಂಭೂತನು, ಬಲವುಳ್ಳವನು ಆ ನಿನ್ನ ಭೀಮಸೇನ. ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲವೇ ಎನ್ನು ನನ್ನ ಸಹೋದರ ಮೂಡಿ ಹಿಡಿದೆಳೆದು ತಂದು ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಅಡಗಿತ್ತೋ ನಿನ್ನ 1000 ಆನೆಯ ಬಲ. ಏನು ನಿನ್ನ ಪ್ರಿಯಮಿತ್ರ ಪಾರ್ಥ ಕೋಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಲೆಯನ್ನು ತೊಟ್ಟು ತಕ ಎಂದು ಘೋಷಿಸಿದ ನಪುಂಸಕ. ಇವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆನು. ಏನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಅವರಿನ್ನು ಚಿಕ್ಕ ಬಾಲಕರು. ಅವರು ನನ್ನ ಅರಮನೆಯ ದ್ವಾರಪಾಲಕರುಗಳು ಯೋಗ್ಯರಲ್ಲ. ಇವರ ಪರಾಕ್ರಮಗಳು ಕೃಷ್ಣ ಸುಯೋಧನ, ಗೋಪಾಲಕನಾದ ನಿನಗತಿಶಯ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ನಿನ್ನವರ ಪರಾಕ್ರಮವನ್ನು ಹೇಳ್ತಿರುವ ಕೇಳು. ಈ ಭರತಖಂಡವನ್ನು ಸ್ವಸಾಮರ್ಥ್ಯದಿಂದ ಶೋಷಣ ಮಾಡುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆದರಿ ಓಡು ಮೇಡುಗಳನ್ನು ಅಳೆದು ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಿರುವ ಓ ನಿನ್ನ ಪಾಂಡವರು ಸಾಹಸಿಗಳು. ಓ ಬಂಡ ಭೀಮನ ಗುಂಡಿಗೆಯನ್ನು ಸಿಗಿದರು ಅವನ ರುಂಡ ಮುಂಡಗಳನ್ನು ಚೆಂಡೌಡಲೇಬೇಕೆಂದು ಸದಾ ಸಿದ್ಧನಾಗಿರುವ ಸಹೋದರ ದುಶ್ಯಾಸನ. ಏನು ಮೋರ್ತನ ಶಿರಸನ್ನು ಛೇದಿಸಬೇಕೆಂದು ಶಾಪದಗೈದಿರುವ ಕುಮಾರಸ್ವಾಮಿಯ ಮೆಚ್ಚಿಸಿ ಓಲವಿದವೆಂಬುದನ್ನು ಪಡೆದ ಈ ನನ್ನ ಪ್ರಿಯ ಮಿತ್ರ ಕೇರಳ. ಏನು ಸಮಯ ಸಂಜೀವಿನಿಯಂತೆ ನಿನ್ನ ತಂತ್ರಗಳಿಗೆ ಪ್ರತಿ ತಂತ್ರ ಹುಡುಕುತ್ತಿರುವ ಈ ನನ್ನ ಮಾವ ಸೋವಳರಾದ ಶಕನೆ ಮಹಾಪರಾಕ್ರಮಿಗಳಾದ ಸೈಂಧವರಾಜ ಎಂದು ಆಚಾರ್ಯ ದ್ರೋಣರು ಸಮಸ್ತ ಕುರು ಪಾಂಡವರಿಗೆ ಔಷಧ ಶಿಕ್ಷಣ ಕಳಿಸಿಕೊಟ್ಟ ಗುರುಗಳು. ಇವರ ಪರಾಕ್ರಮವನ್ನು ಇಡೀ ಜಗತ್ತೇ ನೋಡಿರುವುದು. ಏನು ನನ್ನ ತಾತ ಭೀಷ್ಮಾಚಾರ್ಯರು. ಕೃಷ್ಣ, ಸುಯೋಧನ, ಇವರೇನಾದರೂ ರಣರಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದೆ ಆದರೆ ಅವರನ್ನು ಜಯಿಸುವ ವೀರ ಶೂರ ಈ ಚತುರ್ದಶ ಭುವನಾಂಗಣದಲ್ಲಿ ಯಾರಿಲ್ಲ. ಏ ತಮಿಳ ನಾಟಕ ಸೂತ್ರಧಾರಿ, ಇವೆಲ್ಲವೂ ನಿನಗೆ ತಿಳಿದಿರೋ ವಿಷಯವೇ. ಇಂತಹ ಅತಿರಥ ಮಹಾರಥಿಕರ ಮುಂದೆ ಆ ನಿನ್ನ ಪಾಂಡವರು
ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರ ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರ ಬೇಡ ಬೇಡ ಬಲು ಬೇಸರ ಬೇಡ ಬೇಡ ಬಲು ಬೇಸರ ಕಾಡಿಗೋಗಲಿ ಕೊಡಲಾಗಲಿ ರಾಜವನ ಕಾಡಿಗೋಗಲಿ ಕೊಡಲಾಗಲಿ ರಾಜವನ ದುರ್ಗ ಪಾಂಡವರ ದೂತನಾಗಿ ರಾಜ ಬೇಡಲು ಬಂದಿಯ ದುರ್ಗ ಪಾಂಡವರ ದೂತನಾಗಿ ರಾಜ ಬೇಡಲು ಬಂದಿಯ ಯದುಮತಿ ನಿನ್ನಯ ಬೆದರಿಕೆ ಈಗ ಎದರುವರನ್ನ ಗೌರವನು ಬಲೈ ಬಲೈ ಕೃಷ್ಣ ದುಶ್ಯಾಸನ ಬಲೇಶ್ವರ ಸೂಜಿ ಮನೆಯಷ್ಟು ಜಾಗ ಕೊಡಲಾಗುವುದು. ಏಕೆಂದರೆ ಆ ಪಾಂಡವರು ಹಿಂದೆ ನಮಗೆ ಮಾಡುವ ಅನರ್ಥವನ್ನು ಮನಸ್ಸುಕೊಂಡರೆ ಕಡಿದು ಬಿಡುವಷ್ಟು ಕೋಪ ಬರುವುದು. ಕೃಷ್ಣ ಸೈಂಧವ ಏನು ಗೋಪಿಕಾಂಗೇರ ನಂದನ ಬಲವಲ್ಲ. ಇಲ್ಲಿ ಗೋಪಿಕಾಂಗೇರು ತಯಾರಿಸಿದ ಪಾಲು ಪಾಲು ಬೆಳ್ಳಿ ಮುದ್ದೆಗಳು ಸಿಗುವುದಿಲ್ಲ. ಈಗಲೇ ಇದು ಈ ಸಭೆ ಬಿಟ್ಟು ಹೊರಬರದಿದ್ದರೆ ಈ ನನ್ನ ಗದೆಯಿಂದ ಅಪ್ಪಳಿಸಿಬಿಟ್ಟರು ಎಚ್ಚರ. ಬಲೆ ಬಲೆ ಮಿತ್ರ ಕರ್ಣ ದುರ್ಯೋಧನ ದುಶ್ಯಾಸನ ಅಭಿಮತವೇ ನಮ್ಮ ಅಭಿಮತ. ಆ ನಿನ್ನ ಕಡುವೈರಿ ಅರ್ಜುನನ ಮೇಲೆ ಹಾಗೆ ತೀರುವುದು ಹೊರತಾಗಿ ಈ ರಾಧೆಯರಿಗೆ ದೃಷ್ಟಾಂತವು ರುಚಿಸುವುದಿಲ್ಲ. ಕರ್ಣ ನೀನು ಸಹ ಇವರಂತೆ ಮಾತನಾಡುತ್ತಿರುವೆಯ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಪಾಂಡು ತನಯನ ಹಿತವನು ಬಯಸುತ್ತ ಪಾಂಡು ತನಯನ ಹಿತವನು ಬಯಸುತ್ತ ಸಂತೆಯ ನಾಟಕವ ಆಗಲೆಂದು ಬಂದಯ. ಸಂತೆಯ ನಾಟಕವ ಆಗಲೆಂದು ಬಂದಯ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಠವಂತರು ನಾವು ದುರಗಳು ಪಾಪದ ತೀರವನ್ನು ಕಡೆಯುವೆ. ದುರಗಳು ಪಾಪದ ತೀರವನ್ನು ಕಡೆಯುವೆ. ಸಲ್ಲದು ನಿನಗೆ ವಲ್ಲಭನೇ.
ಎಲ್ಲ ವಿಷಯವ ಬಲ್ಲವನೇ ನನ್ನದು ನಿನಗೆ ಬಲ್ಲವನೇ ಬಲ್ಲವನೇ. ನಿನ್ನ ಪ್ರಾಣ ಮಿತ್ರರಾದ ಅರ್ಜುನನಲ್ಲಿ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ? ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೇ ಕರ್ಣ, ಯಾದವಾಗಣಿಯ ಗಂಟಲು ಬಿರಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತವಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಜೈ ಶ್ರೀ ದುರಾಶ ಸಮಾನ ಶೌರ್ಯ ಸಾಹಸ ನಿರಾಕರಿಸದಿರೈ ಭಾರತ ಭೂಮಿ ಕರೆಸಿಗಲೇ ಅನುಜಾತರ ಕರೆಸಿಗಲೇ ಅನುಜಾತರ ಕರೆಯನಿತ್ತು ಜಾತಿ ಪಡೆ ಸುಗಿಯಾದೇವೀರ ಕರೆಯನಿತ್ತು ಜಾತಿ ಪಡೆ ಸುಗಿಯಾದೇವೀರ ವೈದ್ಯವನೇ ನೀಗಿ ಸೈರಣಯಂ ತಾಳೈ ವೈದ್ಯವನೇ ನೀಗಿ ಸೈರಣಯಂ ತಾಳೈ ಬಾಳೈ ಬಲ ಧರ್ಮ ನಿರ್ಮದ ಗುಣ ಚೈನ ಕರುಣ ಬರಿ ಕರುಣ ಧರ್ಮ ನಿರ್ಮದ ಗುಣ ಚೈನ ಕರುಣ ಬರಿ ಕರುಣ ಭಾರತ ಭೂಮಿ ದುರಾಶ ಸಮಾನ ಶೌರ್ಯ ಸಾಹಸ ನಿರಾಜಿಸುವ ಸಹೋದ ನಿರಾಕರಿಸುತ್ತಾರೆ ಭಾರತ ಭೂಮಿ. ಸುಯೋಧನ, ಕೃಷ್ಣ, ಈ ನಿನ್ನ ಗುರು ಹಿರಿಯರು ಬಂಧುಗಳು ಇವರನ್ನೆಲ್ಲ ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಶಾಂತಿ, ಮಮತೆಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಕೇಳುವರು. ಮಿತ್ರರು ಪುಳಂಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದನನೊಡನೆ ಸಮಾನ ಭಾವದಿಂದ ಪ್ರಜಾ ಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸಿವೆ. ಈ ಮಾನವ ಲೋಕವು ನಿನ್ನೊಂದು ಆದರ್ಶ ನರಪತಿ ಎಂದು ಹೊಗಳುವುದು. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ. ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾವರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಿಂದ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನೆದು ರಾಜ? ಪಾಂಡವರ ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನನ ಹೊರತಾಗಿ ಯಾರಿಂದಲೂ ಸಾಧ್ಯವಿಲ್ಲ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗಲು. ಯುದ್ಧದ ಭಯವನ್ನು ತೋರಿಸುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ. ಅರ್ಥ, ಕಾಮ, ಮೋಕ್ಷ ಜೀವನದ ಏಕಮಾತ್ರ ಧ್ಯೇಯ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ಯುದ್ಧವು ನಿನ್ನ ಅಭಿಷ್ಟವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ.
ನಿನ್ನ ಅಪರಾಧಗಳೇನೆಂದು ಕೇಳುತ್ತಿರುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುವ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟ ದೂತ ಕೇಳಿದದ್ದು ಮರೆತೆಯ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಸೆಳೆತದಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು ನೆನಪಿನಲ್ಲಿಡು. ಸ್ನೇಹಶೀಲರು ಧರ್ಮನಿಷ್ಠರು ಆದ ನಿನ್ನ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾಥದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಸುಯೋಧನ, ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಚಾರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದೆಂದಿಗೂ ಲಭಿಸಲಿಲ್ಲ. ಸುಯೋಧನ, ನನ್ನ ಮಾತಿನಂತೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನೀನಾಗೆ ಕೊಟ್ಟರೆ ಸರಿ, ಓಡದೆ ಹೋದರೆ ಎಲ್ಲವನ್ನು ಅವರೇ ಅಪರಿಸುವರು. ಎಲ್ಲವನ್ನು ಅವರೇ ಅಪರಿಸಲು ಇದೇನು ಗೋಪಿಕಾಂಗನೇರ ದಂಡ ಮುದ್ದೆಯೋ ಮಾಡ ಪೂರ್ವೀರ್ವರಿಂದ ರಕ್ಷಿತವಾದ ನೀನು ಮಾತಿನ ಮಲ್ಲರಾದರೆ ನಾನು ಚರಕಂಠಮಲ್ಲ, ಹೋಗಿ ತಿಳಿದ್ರು. ಸುಯೋಧನ, ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡೆಯ. ಆ ಪಾಂಡವರು ಅಷ್ಟರಲ್ಲೇ ತೃಪ್ತಿ ಪಡುವರು. 5 ಊರುಗಳೇಕೆ, ಹಿಂದೆ ಭಿಕ್ಷೆ ಬೇಡುತ್ತಿರುವ 50 ಗ್ರಾಮಗಳೇ ಸಿದ್ಧವಾಗಿವೆ. ಎಲ್ಲರೂ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸಿ. ದುರ್ಯೋಧನ, ನಮ್ಮ ಭೀಮಸೇನ ಮಹಾವರಟ. ಅವನೇನಾದರೂ ಸಿಡಿದೆದ್ದು ನಿಂತರೆ ಇಡೀ ಕುರುಕೊಲ್ಲವನ್ನೇ ಧ್ವಂಸ ಮಾಡಿಬಿಡು. ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡೆಯ. ಕೃಷ್ಣ, ಏನಂದೆ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನ ವಾಸಕ್ಕಾದರೂ ಒಂದು ಊರನ್ನು ಕೊಡೆಯ ಎಂದೆ. ಭೀಮನಿಗೆ ಒಂದು ಊರು? ಓ ಬಂಡ ಭೀಮನಿಗೆ ಒಂದು ಊರು? ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯೇ, ಕೊಟ್ಟ ಕಡೆ ಹೋಗಿ ಮೋಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನನ್ನು ಕೇಳಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ. ಓ ಪಾಂಡವರ ಸತಿ ಪಾಂಚಾಲಿ, ಅಂದೇ ತೊಟ್ಟನು ಕೃಷ್ಣ ನಾನೀ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತ ಸರಿಯೇ. ಹೋಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾವು ಮಾಸಣದ ಮಣ್ಣಲ್ಲಿ ಮಣ್ಣಿಡಿದು ಹೋದರು ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಸರಿ ಎದೆಗೆಡದೆ
ಕೃಷ್ಣ ಸುಯೋಧನ ಹೋದ್ರೆ ಸಂಧಾನಕ್ಕಾಗಿ ಬಂದ ಅದಕ್ಕೆ ಸಭೆಯಲ್ಲಿಟ್ಟು ಸಂಧಾನಕ್ಕಾಗಿ ಬಂದ ಅದಕ್ಕೆ ಸಭೆಯಲ್ಲಿ ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಶಾಂತಿ ಎಂದು ನಾಟಕವಾಡುತ್ತಿರುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಇಂದ ನೀನು ಬಲಿ ಚಕ್ರವರ್ತಿಯ ಬಳಿ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1 ಹೆಜ್ಜೆಯಿಂದ ಆಕಾಶವನ್ನು ಮೆಟ್ಟಿ ಮತ್ತೊಂದು ಹೆಜ್ಜೆಯಿಂದ ಈ ಭೂಮಿಯನ್ನು ಮೆಟ್ಟಿ 3ನೇ ಹೆಜ್ಜೆಯಿಂದ ಓ ಬಲಿ ಚಕ್ರವರ್ತಿಯನ್ನು ಪಾತಾಳದಿಂದ 3 ಹೆಜ್ಜೆ ಭೂಮಿಯನ್ನು ಕೊಟ್ಟ ಓ ಬಲಿಯ ಪಾಡೆಯಾಗಾದ ಮೇಲೆ ನಾನೇನಾದರೂ 1 ಊರನ್ನು ಕೊಟ್ಟಿದ್ದೆ ಆದ್ರೆ ನನ್ನ ಗತಿ ಏನಾಗಬಹುದು ನಾನು ಚೆನ್ನಾಗಿ ಬಲ್ಲೆನು. 1 ಊರಲ್ಲ 1 ಊರಲ್ಲಿ 1 ಗೋಪಾದದ ಜಾಗದಲ್ಲಿ 1 ಮುಳ್ಳು ಮರೆಯುವಷ್ಟು ಜಾಗ ಕೊಡಲಾರೆ. ಸೋಮನೆ ಹೊರಟು ಹೋಗು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ತಿರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಇದು ಕುಲ ಕಳಂಕ ಸ್ವರೂಪನೇ. ಕತಿಪೇಟೈ ಸುಯೋಧನನೆ ತೋರಿ ಗದಾತಿಗಳಂ ಕೈಯನೆ. ಕತಿಪೇಟೈ ಸುಯೋಧನನೆ ತೋರಿ ಗದಾತಿಗಳಂ ಕೈಯನೆ. ಕೈಯನೆ 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 ಅದಕ್ಕಿಂತ ಮೊದಲೇ ಮೊದಲೇ ಅದಕ್ಕಿಂತ ಮೊದಲೇ ಮೊದಲೇ ಕದನದೊಳ್ಳು ನಿನ್ನ ಮದವನಡಗಿಪ ಯೋಧನ ಕದನದೊಳ್ಳು ನಿನ್ನ ಮದವನಡಗಿಪ ಚತುರಗಳು ಬರುಡೆ ಮಂದಮತಿಯತೆ ಮುನ್ನರಿಯದೆ ಯೋಧನ ಮಂದಮತಿಯತೆ ಮುನ್ನರಿಯದೆ ದುರ್ಗವ ಪಡುವೆ ದುರ್ಗವ ಪಡುವೆ ಸರಿಸಬಲ್ಲವರ ಕರಿಸಬಲ್ಲವರ ಸುಯೋಧನೆ ತೋರಿ ಗಂಡಾತಿಗಳಂ ಸೈರಣೆ 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 ಸಹೋದರ, ಎಲ್ಲಿ ಪಾಶಗಳು? ಇವನನ್ನು ಬಂಧಿಸಿ. ಯಾರನ್ನು ಬಂಧಿಸುವರು? ಮಂದಮತಿಗಳ. ಈಗ ಕಟ್ಟಿರಿ ಮದಾಂತರ ನನ್ನನ್ನು. ಮಾಯೆ ಮಾಯೆ